ಅಪ್ಡೇಟ್. ಆಪರೇಷನ್ ಸಿಂಧೂರದ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್ ಮೇಲೆ ಸೇನೆ ಯಾವ ರೀತಿಯಾಗಿ ದಾಳಿ ಆಯಿತು ಅನ್ನೋದರ ಕುರಿತು ವಿಡಿಯೋ ರಿಲೀಸ್. POJK ಇಂದ 13 ಕಿಲೋಮೀಟರ್ ದೂರವಿರುವಂತಹ ಪ್ರದೇಶ. ನಡುರಾತ್ರಿ 1 ಗಂಟೆ 4 ನಿಮಿಷದಲ್ಲಿ ಕೊಟ್ಲಿಯಲ್ಲಿ ದಾಳಿಯಾಗಿದೆ. LAT ಸಂಘಟನೆಯ ಪ್ರಮುಖ ಕ್ಯಾಂಪ್ ಆಗಿದ್ದಂತಹ ಕೊಟ್ಲಿ. ಆಪರೇಷನ್ ಸಿಂಧೂರದ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ. ಸಮಯವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ರೀತಿಯಾಗಿ ಎಲ್ಲೆಲ್ಲಿ ದಾಳಿ ಆಯಿತು ಅನ್ನೋದರ ಕುರಿತು ವಿಡಿಯೋ ಕೂಡ ರಿಲೀಸ್ ಆಗಿದೆ. POJK ಇಂದ 13 ಕಿಲೋಮೀಟರ್ ದೂರ ಇದೆ ಈ ಒಂದು ಪ್ರದೇಶ. ನೋಡಿ ಯಾವ ರೀತಿಯಾಗಿ ಕೊಟ್ಲಿ ಮೇಲೆ ದಾಳಿಯಾಗಿದೆ ಅನ್ನುವಂತಹ ವಿಡಿಯೋವನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಕ್ಷಿಪಣಿ ದಾಳಿಯಾಗಿದೆ ಅನ್ನೋದರ ಕುರಿತು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕೊಟ್ಲಿ ಮೇಲೆ ಯಾವ ರೀತಿಯಾಗಿ ದಾಳಿ ಆಯಿತು. ಮಧ್ಯರಾತ್ರಿ 4 ಗಂಟೆ ಸುಮಾರಿಗೆ ಈ ದಾಳಿ ಆಗಿರುವಂಥದ್ದು. ಭಾರತವು ಕಾಶ್ಮೀರದಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಗೆ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಸಂಘಟನೆಗಳಾದ ಲಷ್ಕರ್ ಎ ತೊಯ್ಬಾ ಅಂದ್ರೆ LATಗೆ ಸಂಬಂಧಪಟ್ಟಿರುವಂತಹ ದಿ ರೆಸಿಸ್ಟೆನ್ಸ್ ಫ್ರಂಟ್ TRF ಎಂಬ ಗುಂಪು ಕಾರಣ ಅಂತ ಕೂಡ ಹೇಳ್ಕೊಂಡಿತ್ತು ಹೆಮ್ಮೆಯಿಂದ. ಇದೀಗ ಅಬ್ಬಾಸ್ ಟೆರರಿಸ್ಟ್ ಕ್ಯಾಂಪ್ ಕೊಟ್ಲಿ ಮೇಲೆ ದಾಳಿ ಆಗಿರುವಂಥದ್ದು. ಒಟ್ಟು 9 ಉಗ್ರರ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಲಾಗಿತ್ತು, ಅಟ್ಯಾಕ್ ಮಾಡಲಾಗಿದೆ. ಮುರೀದ್ಕೆ, ಮುಜಾಫರ್ಬಾದ್, ಬಹವಲ್ಪುರ್, ಕೊಟ್ಲಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚಾಕ್ ಅಮ್ರು, ಗುಲ್ಪುರ್, ಬಿಂಬರ್ ಮೇಲೆ ದಾಳಿ ಕೂಡ ಆಗಿದೆ. ಭಾರತದ ದಾಳಿ ಹಿನ್ನೆಲೆಯಲ್ಲಿ ಲಾಹೋರ್ ಸಿಯಾಲ್ಕೋಟ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಿಕೊಂಡಿದೆ. ಇನ್ನು ಗಡಿ ಭಾಗದಲ್ಲಿ ಅಲ್ಲಿನ ಜನರು ಕಾಯ್ತಾ ಕೂತಿದ್ದಾರೆ, ನಮ್ಮವರು ಎಲ್ಲಿ ಟಾರ್ಗೆಟ್ ಆಗ್ತಾರೋ ಅಂತ ಹೇಳಿ. ಅದೇ ಆದ್ರೂ ಉದ್ದಟತನವನ್ನ ಮಾತ್ರ ಬಿಡ್ತಾ ಇಲ್ಲ ಪಾಕಿಸ್ತಾನ. ಪದೇ ಪದೇ ಹೇಳಿಕೆ ಕೊಡುವಂತಹ ಕೆಲಸಗಳನ್ನ ಕೂಡ ಮಾಡ್ತಾ ಇದೆ. ಈ ಬಾರಿ ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ, ಹೌದು ನಮ್ಮ ಮೇಲೆ ದಾಳಿ ಆಗಿದೆ ಅಂತ ಹೇಳಿ. ಈ ಬಾರಿಯೂ ಕೂಡ ಉಡಾಫೆ ಉತ್ತರವನ್ನ ಕೂಡ ಕೊಡ್ತಾ ಇದೆ. ನಮ್ಮ ದಾಳಿ ಆದ್ರೂ ಕೂಡ ಅದ್ರ ಉಡಾಫೆ ಉತ್ತರ ಯಾವ ರೀತಿಯಾಗಿ ಇಲ್ಲಪ್ಪ ನಮ್ಮ ಮೇಲೆ ದಾಳಿ ಆಗಿಲ್ಲ ಅಂತ ಬಡಾಯಿ ಕೊಚ್ಕೊಳ್ತಾ ಇದೆ. ನಿನ್ನೆ ಪಾಕ್ ಆರ್ಮಿಯಿಂದ ಟ್ವೀಟ್ ಕೂಡ ಬಂದಿತ್ತು, ನಮ್ಮ ಗಡಿ ರೇಖೆಯಲ್ಲಿ ನಾವು ಇಂಡಿಯನ್ ಆರ್ಮಿಯ ಒಂದು ಫೈಟರ್ ಜೆಟ್ ಅನ್ನ ಡಿಟೆಕ್ಟ್ ಮಾಡಿದ್ದೀವಿ ಅಂತ. ಅರೆ ಸ್ವಾಮಿ, ನೀವು ಡಿಟೆಕ್ಟ್ ಮಾಡಿದ್ರಿ ಅಷ್ಟೇ, ಕೇವಲ ಡಿಟೆಕ್ಟ್. ಆದರೆ ನಾವು ಹೊಡೆದುಳಿಸಿದ್ದೀವಲ್ಲ ಈಗ. ಆದರೂ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡೋದಕ್ಕಾಗಿಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಪ್ರೂವ್ ಆಗ್ತಾ ಇದೆ. ನೋಡಿ, ಇನ್ ಕೇಸ್ ನಮ್ಮನ್ನ ಟಾರ್ಗೆಟ್ ಮಾಡಿದ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗತ್ತೆ. ಇಟ್ಸ್ ಕ್ವೈಟ್ ಕಾಮನ್. ಈಗಾಗಲೇ ದಾಳಿ ಮಾಡಿದ್ದಾರೆ ನಮ್ಮವರು, ಆ ಕಡೆಯಿಂದ ಪ್ರತಿ ದಾಳಿ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನೋದು ಒಂದು ಪ್ರಶ್ನೆ. ಬಟ್ ಆದರೆ ನಮ್ಮ ಹತ್ರ S-400 ಅನ್ನೋ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಈಗಾಗಲೇ ಇದು ಆಕ್ಟಿವ್ ಆಗಿದೆ ಆಲ್ರೆಡಿ. ಯಾವುದೇ ಕ್ಷಿಪಣಿಗಳು ಕೂಡ ಬಂದರೂ ಅದನ್ನ ಹೊಡೆದು ಉರುಳಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದು ಅತ್ಯಂತ ಲೇಟೆಸ್ಟ್ ಕ್ಷಿಪಣಿ. ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಯಾವುದೇ ಕ್ಷಿಪಣಿ ಬಂದರೂ ಕ್ಷಣ ಮಾತ್ರದಲ್ಲಿ ಹೊಡೆದು ಉರುಳಿಸುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಅಜರ್ ಮಸೂದ್ ಪುಲ್ವಾಮಾ ಅಟ್ಯಾಕ್ ನ ರೂವಾರಿ ಆಗಿರ್ತಾನಲ್ಲ, ಅವನಿಗೂ ಕೂಡ ಪಾಠವನ್ನ ಕಲಿಸಲಾಗಿದೆ. ಇಡೀ ಕುಟುಂಬ ಸರ್ವನಾಶ ಆಗಿದೆ. ಇದು ನೋಡಿ, ಬಾಲಾಕೋಟೆ ಸ್ಟ್ರೈಕ್ ಆದಾಗ ನಮ್ಮ ಮೇಲೆ ಸ್ಟ್ರೈಕ್ ಆಗೇ ಇಲ್ಲ ಅಂತ ಪಾಕಿಸ್ತಾನ ಬಡಾಯಿ ಕೊಚ್ಕೊಂಡಿತ್ತು, ಹೇಳ್ಕೊಂಡಿತ್ತು ಯಾವುದೇ ಸ್ಟ್ರೈಕ್ ಆಗಿಲ್ಲ. ಆದ್ರೆ ಇವಾಗ ಇವತ್ತಿನ ಮಧ್ಯರಾತ್ರಿಯ ದಾಳಿಯನ್ನ ಒಪ್ಕೊಂಡಿದೆ, ಹೌದು ದಾಳಿ ಆಗಿದೆ ಅಂತ ಹೇಳಿ. ಆಪರೇಷನ್ ಸಿಂಧೂರ ತ್ರಿಶಕ್ತಿ ಪವರ್ ಸಿಕ್ಕಿರುವಂತದ್ದು. 3 ಸೇನೆಗಳಿಂದ ಪಾಕ್ ವಿರುದ್ಧ ಅಟ್ಯಾಕ್ ಆಗಿದೆ. ಮತ್ತೆ ಈಗಾಗಲೇ 26 ಕುಟುಂಬಸ್ಥರು ಏನು ತಮ್ಮ ಪತಿಯನ್ನ ಕಳ್ಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೋ, ಈ ಒಂದು ದಾಳಿ ಯಾವಾಗ ಆಯ್ತೋ, ಯಾವಾಗ ಬೆಳಿಗ್ಗೆ ಎದ್ದ ತಕ್ಷಣ ಈ ವಿಚಾರ ಅವರ ಕಿವಿಗೆ ಮುಟ್ಟುತ್ತೋ, ಟಿವಿ ಆನ್ ಮಾಡಿ ಈ ಒಂದು ವಿಚಾರ ಅವ್ರಿಗೆ ಮುಟ್ಟುತ್ತೋ, ತಲುಪ್ತೋ, ಆಗ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಅಲ್ಲಿನ ಜನರನ್ನ ಟಾರ್ಗೆಟ್ ಮಾಡಿಲ್ಲ, ಅದೊಂದು ಖುಷಿ ವಿಚಾರ. ಸೇನೆ ಮೇಲೆ ದಾಳಿ ಆಗಿಲ್ಲ, ಅದು ಖುಷಿ ವಿಚಾರ. ಯಾರು ಉಗ್ರರಿದ್ರೋ ಅವರ ಮೇಲೆ ದಾಳಿ ಆಗ್ಬೇಕು.
ನಾವೆಲ್ಲ ಕುಟುಂಬಸ್ಥರು ನಮ್ಮ ಮನೆ ಮಗನನ್ನ ಕಳ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಉಗ್ರರ ಕುಟುಂಬಸ್ಥರು ನರಳಿ ನರಳಿ ಸಾಯ್ಬೇಕು, ಬೀದಿ ಹೆಣ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ರು. ಅದರಂತೆಯೇ ಇವತ್ತು ಬೀದಿ ಹೆಣ ಆಗಿದ್ದಾರೆ. ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗ್ಬೇಕಾಗಿರುವಂಥದ್ದು. ಹಫೀಜ್ ಸಯ್ಯದ್ ನೆಲೆಗಳು ಕೂಡ ಧ್ವಂಸ ಆಗಿದೆ. ಉಗ್ರ ಅಜರ್ ಮಸೂದ್ ನೆಲೆಗಳು ಸಹ ಧ್ವಂಸ ಆಗಿದೆ. ಜೈಷ್ ಎ ಮೊಹಮ್ಮದ್ನ ನಾಯಕ ಮಸೂದ್ ಆತನ ಕುಟುಂಬಸ್ಥರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಹಫೀಜ್ ಸಯ್ಯದ್ ಪಾರ್ಲಿಮೆಂಟ್ ಅಟ್ಯಾಕ್ನ ಸೂತ್ರಧಾರಿ ಆತ. 2008ರ ಮುಂಬೈ ಬಾಂಬ್ ಬ್ಲಾಸ್ಟ್ನ ಸೂತ್ರಧಾರಿ ಕೂಡ ಆತನೇ. ಮೊನ್ನೆಯ ಅಟ್ಯಾಕ್ನ ಸೂತ್ರಧಾರಿ ಹಫೀಜ್ ಅಂದ್ರೆ ಆತನ ಅಂಗಸಂಸ್ಥೆ ಇದೆಯಲ್ಲ TRS, ಆ ಮೂಲಕ ಉಗ್ರರು ಬಂದು ಅಮಾಯಕರನ್ನ ಬಲಿ ಪಡ್ಕೊಂಡಿದ್ರು, ನರಮೇಧದ ಕೆಲಸವನ್ನ ಮಾಡಿದ್ರು. ನೋಡಿ 2016 ಮತ್ತು 19ರಲ್ಲಿ ನಾವು ನಿರ್ದಿಷ್ಟ ಅಟ್ಯಾಕ್ ನೋಡಿದ್ವಿ. ಆಗಿತ್ತು ಒಂದೇ ಪ್ರದೇಶವನ್ನ ಅವರು ಕೇಂದ್ರೀಕರಿಸಿಕೊಂಡು ಅಟ್ಯಾಕ್ ಮಾಡಿದ್ರು. ಬಟ್ ಆದ್ರೆ ಈ ಬಾರಿ ಆ ರೀತಿಯಾಗಿ ಆಗಿಲ್ಲ. 9 ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆಪರೇಷನ್ ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ ಅನ್ನ ಕೂಡ ಕಂಡಿದೆ ನಮ್ಮ ಭಾರತೀಯ ಸೇನೆ. ಡೀಪ್ ಇನ್ಸೈಡ್ ಹೋಗಿ ದಾಳಿಯಾಗಿದೆ ಇದು. ಭಾರತ ಮತ್ತು ಪಾಕ್ ನಡುವೆ LOC ಇದೆಯಲ್ಲ,